ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಲಾಸ್ಟ್ ಸ್ಕಂದುಗೆ ಎಕ್ಸಾಮ್ ಲಾಸ್ಟ್ ಡೇ. ಸೊ ಹಾಗಾಗಿ ಬೆಳಗ್ಗೆನೇ ಅವನಿಗೆ ನಮ್ಮ ಮನೆಯವ್ರಿಗೆ ಫಸ್ಟು ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಇವತ್ತು ಬೇಳೆ ಸಾಂಬಾರು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ, ಮತ್ತು ರೈಸ್ ಇಟ್ಟಿದ್ದೆ, ಮತ್ತು ಸ್ವಲ್ಪ ಪಲ್ಯ ಮಾಡಿ ಟಿಫನ್ಗೆ ಬಂದ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಇನ್ನು ಅವ್ರು ಹೊರಟ ಮೇಲೆ ಇವ್ರಿಗೆ ರೆಡಿ ಮಾಡಿಕೊಡ್ಬೇಕು. ಸೊ ಹಂಗಾಗಿ ಅವ್ನಿಗೆ 8:30ಗೆ ಕ್ಲಾಸಸ್ ಇರೋದ್ರಿಂದ ಸೊ ಇವಳು ಒಂದೊಂದ್ಸಲ ಬೇಗ ಎದ್ಬಿಟ್ಟಿರ್ತಾಳೆ. ನಾನು ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಇಬ್ಬರನ್ನೂ ಒಟ್ಟಿಗೆ ರೆಡಿ ಮಾಡ್ಬಿಡೋಣ ಅಂತೇಳಿ ಇವತ್ತು ಸ್ವಲ್ಪ ಟೈಮು ಇರಲಿಲ್ಲ, ಹಾಗಾಗಿ ಬೇಗನೆ ಇಬ್ಬರನ್ನೂ ರೆಡಿ ಮಾಡ್ತಾಯಿದ್ದೀನಿ. ಹಂಗೂ ಅವಳು ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ. ಅವಳು ಒಂದೊಂದ್ಸಲ ಹಿಂಗೆ ಡೈಲಿ ಅಷ್ಟೇ ಅವ್ನಿಗೆ ಐ ಡಿ ಕಾರ್ಡಿಂದ ಹಿಡ್ದು ಬ್ಯಾಗ್ ಎತ್ಕೊಂಬರೋದು ಎಲ್ಲನೂ ರೆಡಿ ಮಾಡಿ ಕೊಟ್ಟು ಎಲ್ಲ ರೆಡಿ ಮಾಡಿಸ್ತಾಳೆ ಅವಳೇ. ಒಟ್ಟು ಬೆಳಗ್ಗೆ ಒಂದೊಂದ್ಸಲ ಅವಳು ಟಿಫನ್ ತಿಂದ್ಬಿಡ್ತಾಳೆ ಒಂದೊಂದು ಟೈಮು, ಇಲ್ಲಾಂದರೆ ಅವನ್ನ ಬಿಟ್ಟು ಬಂದಮೇಲೆ ಅವಳಿಗೆ ಟಿಫನ್ ತಿನ್ನಿಸ್ತೀನಿ ನಾನು. ಈಗ ನೋಡಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಹೊರಡಬೇಕು. ಸೊ ಇವಾಗ ಎಕ್ಸಾಮ್ಗೆಲ್ಲ ಎಲ್ಲ ಮಕ್ಕಳೆಲ್ಲ ಪ್ರಿಪೇರಾಗಿ ಹೋಗ್ತಾ ಇದ್ದಾರೆ. ಇಲ್ಲ, ಸ್ಕೂಲಿಂದ ಬಿಟ್ಟು ಬಂದೆ. ಇವಾಗ ಅಲ್ಲಿ ಪಾರ್ಕಿಂಗ್ ಇದೆ ನಮ್ಮ ಮನೆ ಕೆಳಗಡೆ. ಸೊ ಅಲ್ಲಿ ನಿಂತ್ಕೊಂಡವಳು ಹಠ ಮಾಡಿಕೊಂಡು ನಾನು ಹೋಗಲ್ಲ ಮೇಲ್ಗಡೆ ಅಂತಂದ್ಬಿಟ್ಟು ಹಠ ಮಾಡ್ತಾಯಿದ್ದಾಳೆ. ನಾನು ಏನೇನೋ ಸಮಾಧಾನ ಮಾಡಿ ನಡಿ ಮೇಲ್ಗಡೆ ಬೇಗ ಹೋಗೋಣ, ಕೆಲಸ ಇದೆ ಅಂತಂದ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಯಿದ್ದೀನಿ. ಒಂದೊಂದ್ಸಲ ಅಲ್ಲಿ ಬೈಕ್ಗಳಿರ್ತಾವಲ್ಲ, ಅದು ಬೈಕ್ ಮೇಲೆ ಕೂತ್ಕೋತೀನಿ ಮಾಡ್ತೀನಿ ಅನ್ನೋದೆಲ್ಲ ಮಾಡ್ತಾಯಿರ್ತಾಳೆ. ಸೊ ಹಂಗಾಗಿ ಅವಳನ್ನ ಡೈಲಿ ಅಷ್ಟೇ ಸಮಾಧಾನ ಮಾಡಿ ಕರ್ಕೊಬರ್ಬೇಕು. ಒಂದೊಂದಿನ ಮಲಗಿರ್ತಾಳೆ. ಸೊ ಬಿಟ್ಬಿಟ್ಟು ನಾನು ಮಾತ್ರ ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಒಂದೊಂದ್ಸಲ ಈ ಥರ ಎದ್ದಿರುವಾಗ ತುಂಬಾ ಹಿಂಸೆ ಕೊಡ್ತಾಳೆ ಹಂಗೆ. ಸೊ ಹೆಂಗೋ ಮೇಂಟೈನ್ ಮಾಡಬೇಕಲ್ಲ. ಮತ್ತು ನಾನು ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ. ಸೊ ನಾನು ಎಲ್ಲ ಸಂಜೆ ಟೈಮಲ್ಲಿ ಮತ್ತು ಹಾಲೆಲ್ಲ ಕುಡಿದ್ರು, ಬಿಸ್ಕೆಟು ಹಾಲೆಲ್ಲ ತಿಂದು ಇವಾಗ ನೆಕ್ಸ್ಟು ಅವಳು ಸ್ವಲ್ಪ ಅದು ಇದು ಓಡಾಡ್ಕೊಂಡಿದ್ದಾಳೆ. ನೆಕ್ಸ್ಟ್ ಇವನು ಬಂದ್ಬಿಟ್ಟು ಇವತ್ತೇನೇನಾಯಿತು ಅನ್ನೋದನ್ನು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಏನು ಓರಲ್ ಎಕ್ಸಾಮ್ ಇತ್ತು ಲಾಸ್ಟ್ ಓರಲ್ ಎಕ್ಸಾಮು. ಸೊ ಹಂಗಾಗಿ ಏನು ಕೇಳಿರ್ತಾರೆ ಟೀಚರ್ ಅನ್ನೋದನ್ನು ನನಗೆ ಹೇಳ್ತಾ ಇದ್ದಾನೆ. ಅವನದೆಲ್ಲ ಆದಮೇಲೆ ಇವಾಗ ಸರಿ ನಾನು ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಂಗಾಗಿ ನಾನು ನೈಟೇ ಎಲ್ಲನೂ ಕಟ್ ಮಾಡಿ ಸ್ವಲ್ಪ ಇಟ್ಕೊಬಿಡ್ತೀನಿ. ಸೊ ಹಂಗಾಗಿ ಇವಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಈ ಥರ ಕಾಳುಗಳನ್ನ ಬಿಡಿಸಿ ಹಾಕೋದು ಅಂದರೆ ತುಂಬ ಇಷ್ಟಪಟ್ಟು ಇದು ಮಾಡ್ತಾಳೆ. ಅವಳಿಗೇನು ಬರಲ್ಲ ಅಂದರೆ ಕಾಳನ್ನ ನಾನು ಓಪನ್ ಮಾಡಿ ಕೊಟ್ಟರೆ ಅದನ್ನು ಬಿಡಿಸಿ ಅದನ್ನು ತುಂಬ್ತಾಳೆ ಚೆನ್ನಾಗಿ. ಸಣ್ಣ ಪುಟ್ಟ ಹೆಲ್ಪೆಲ್ಲ ಚೆನ್ನಾಗಿ ಮಾಡ್ತಾಳೆ, ಅದೇನಿಲ್ಲ. ನೆಕ್ಸ್ಟು ನಾನಿವತ್ತು ನೈಟ್ ಅಡುಗೆಗೆ ಬಂದ್ಬಿಟ್ಟು ಸ್ವಲ್ಪ ಲೈಟಾಗಿ ನಾನು ಮೊಟ್ಟೆ ಗ್ರೇವಿ ಮಾಡಿಬಿಟ್ಟು ದೋಸೆ ಮಾಡಿ ಸ್ವಲ್ಪ ರೈಸ್ ಇಟ್ಕೊಂಡು ತಿಂತೀವಿ ಅಷ್ಟೇ. ಸೊ ನೈಟಲ್ಲಿ ಯಾವತ್ತೂ ಲೈಟಾಗಿ ತಿನ್ನೋದು. ಸೊ ಹಂಗಾಗಿ ನೈಟಲ್ಲಿ ನಮ್ಮ ಮಕ್ಕಳು ಅಷ್ಟೇ ಕೂಡ ಯಾವಾಗಲೂ ಚಪಾತಿ ಇಲ್ಲ ದೋಸೆ ಇಡ್ಲಿ ಇದೇ ರೀತಿಯೇ ಕೇಳೋದು. ಸೊ ಹಂಗಾಗಿ ನಾನು ನೈಟ್ ಟೈಮಲ್ಲಿ ಬೆಳಗ್ಗೆ ಏನಾದ್ರು ಸಾಂಬಾರು ಜಾಸ್ತಿ ಇದ್ದರೆ ಸೊ ಆ ಥರ ಕಡಿಮೆ ಮಾಡಿರ್ತೀನಿ. ಸೊ ಏನು ಇಲ್ಲ ಅಂತಂದರೆ ನೈಟಲ್ಲಿ ಏನಾದರೂ ಸಿಂಪಲ್ಲಾಗಿ ಈ ಥರ ಏನಾದರೂ ಮಾಡ್ಕೊಂಡು ನಾವು ತಿನ್ಕೋತೀವಿ ಅಷ್ಟೇ. ಸೊ ಇವಾಗ ನಾನು ಮೊಟ್ಟೆ ಗ್ರೇವಿಗೆ ನಾರ್ಮಲಾಗಿ ಎಲ್ಲ ಯಾವ ರೀತಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೊ ಅದಕ್ಕೆ ಬಂದ್ಬಿಟ್ಟು ಪೌಡರ್ಗಳ್ನೆಲ್ಲ ಮಿಕ್ಸ್ ಮಾಡಿ ಅಂದರೆ ತುಂಬ ನೀರಂಗೇನು ಮಾಡ್ತಿಲ್ಲ, ಸ್ವಲ್ಪ ಗಟ್ಟಿಯಾಗಿರಲಿ ಅಂತಂದ್ಬಿಟ್ಟು ದೋಸೆಗಲ್ವ, ಸೊ ಗಟ್ಟಿಯಾಗಿರಲಿ ಅಂತಂದ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಮೂಲಿ ಮೊಟ್ಟೆ ಗ್ರೇವಿ ಒಂದೊಂದು ರೀತಿ ಮಾಡ್ತಾರೆ. ಸೊ ನಾನು ಕೂಡ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನೋಡಿ ಕುದೀತಾ ಇದೆಯಲ್ಲ, ಈ ಹಂತಕ್ಕೆ ಬರೋ ಟೈಮ್ಗೆ ನಾವು ಇವಾಗ ಮೊಟ್ಟೆಯನ್ನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆನ. ಸೊ ನಾನು ಇದನ್ನು ಇವಾಗ ಬಂದ್ಬಿಟ್ಟು ಕೆಲವರು ಮೊಟ್ಟೆನ ಮತ್ತೆ ಇನ್ನೊಮ್ಮೆ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ತಾರೆ. ಸೊ ನಾನೇನು ಅವಾಗೂ ಒಂದೊಂದು ಥರ ಮಾಡ್ತೀನಿ. ನಾನು ಇವಾಗ ಸಿಂಪಲ್ಲಾಗಿರಲಿ ಅಂತಂದ್ಬಿಟ್ಟು ಹಂಗೆ ಕಟ್ ಮಾಡಿ ನಾನು ಅದನ್ನು ಹಾಕಿದ್ದೆ ಅಷ್ಟೇ. ತುಂಬ ಏನು ಬಾಯ್ಲ್ ಆಗೋದೇನಿಲ್ಲ, ಆಲ್ರೆಡಿ ಕುದ್ದಿರೋದ್ರಿಂದ ಸ್ವಲ್ಪನೇ ಬಾಯ್ಲ್ ಮಾಡ್ಕೊಂಡು ಅದನ್ನು ತುಂಬಾ ನಾವು ಸೋಟಲ್ಲಿ ಅಳ್ಳಾಡಿಸ್ಬಿಟ್ರೆ ಅದು ಮೊಟ್ಟೆ ಎಲ್ಲ ಮತ್ತು ಅಲ್ಲೆಲ್ಲ ಒಡೆದೋಗ್ಬಿಡುತ್ತೆ ಎಲ್ಲೋ ಪಾರ್ಟ್ಸ್ ಎಲ್ಲ. ಸೊ ಹಂಗಾಗಿ ಲೇಟಾಗಿ ಮಾತ್ರ ನಾವು ಅದನ್ನು ಮಾಡಿಕೊಂಡು ನಾವು
ಮಾಡ್ಕೋಬೇಕಷ್ಟೇ. ಸೊ ಇದು ನೋಡಿ ರೆಡಿ ಇದೆ ಮೊಟ್ಟೆ ಗ್ರೇವಿ. ಇಷ್ಟೇ. ಇದಕ್ಕೆ ಜೊತೆಗೆ ನಾನೊಂದು ಸ್ವಲ್ಪ ದೋಸೆ ಮಾಡೋಣ ಅಂತೇಳ್ಬಿಟ್ಟು ದೋಸೆ ಮಾಡೋಣ ಬಿಸಿಯಾಗಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಬಿಸಿಯಾಗಿ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಯಾವಾಗಲೂ ಫಸ್ಟ್ ಇವರಿಬ್ಬರು ತಿಂದುಬಿಟ್ರೆ ಆಮೇಲೆ ಇವರಿಬ್ಬರು ಸ್ವಲ್ಪ ಆಟ ಆಡ್ಕೋತಿರ್ತಾರೆ, ಆಮೇಲೆ ನಾವು ಫ್ರೀಯಾಗಿ ತಿನ್ಬೋದು ಅಂತೇಳಿ ಫಸ್ಟ್ ಇವರಿಬ್ಬರನ್ನ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಆಟ ಆಡಿಸ್ತಾ ಇರ್ತೀನಿ. ಇಲ್ಲ ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ಮಾಡ್ತಾ ಇರ್ತೀನಿ ಅವ್ರು ಬರೋಷ್ಟ್ರೊಳಗಡೆ. ಹಂಗಾಗಿ ದೋಸೆ ಮಾಡಿಕೊಟ್ಟು ಅವರಿಬ್ಬರಿಗೂ ಊಟ ಹಾಕ್ಕೊಟ್ಟು ತಿನ್ಸಾಯಿತು. ಸೊ ತಿನ್ಸಾದ್ಮೇಲೆ ಅವರಿಬ್ಬರಿಗೂ ಕೂಡ ನಾವು ಕೂಡ ಊಟ ಗೀಟ ಎಲ್ಲ ಮಾಡಿಕೊಂಡು ಕೂತಿದ್ದೀವಿ. ಲಾಸ್ಟ್ಗೆ ಅವರು ಸ್ವಲ್ಪ ಆಟ ಗೀಟ ಆಡ್ಕೋತಾ ಇದ್ರು ಕೂತ್ಕೊಂಡು, ಇಬ್ಬರೂ ಏನೋ ಒಂದು ಮಾಡ್ತಾ ಇರ್ತಾರೆ. ನಾನು ಎಲ್ಲ ಕೆಲಸ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 11 to 12 o'clock ಆಗ್ತಾ ಇರುತ್ತೆ. ಸೊ ಆ ಟೈಮ್ಗೆ ನಾವು ಮಲ್ಕೊಳ್ಳೋಕೆ ಸಾಧ್ಯ, ಯಾಕೆಂದರೆ ಅವರು ಮಕ್ಕಳು ಬೇಗ ಕೂಡ ಮಲಗಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ಮ ಡೈಲಿ ರೊಟೀನ್ ಬ್ಲಾಗು. ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮೈ ಪೇಜ್. ಥ್ಯಾಂಕ್ ಯು.